ಮಿಕ್ಸಿ ಜಾರ್ಗೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ಕೊತ್ತಂಬರಿ ಬೀಜ ಅಥವಾ ಧನಿಯಾನ ಹಾಕ್ತಾ ಇದ್ದೀನಿ ರೀ. 1 ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಓಂ ಕಾಳನ್ನು ಹಾಕಿದ್ದೀನಿ. 1 ಸ್ಪೂನ್ ಆಗಷ್ಟೇ ಜೀರಿಗೆ. ಇಲ್ಲಿ ಸ್ವಲ್ಪ ಹಸಿ ಶುಂಠಿ ಮತ್ತು ಒಂದು 5-6 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ತಿನ್ನೋಲ್ಲ ಅನ್ನೋರು ಬೆಳ್ಳುಳ್ಳಿಯನ್ನು ಸ್ಕಿಪ್ನು ಮಾಡ್ಬೋದು. 2 ಒಣ ಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೀನಿ. 2 ಹಸಿ ಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಬಿಟ್ಟು ಹಾಕೋರಿ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಏನು ಮಾಡ್ಬೇಕ್ರಿ, ತರಿಯಾಗಿಯೇ ಗ್ರೈಂಡ್ ಮಾಡ್ಕೊಂಬರ್ಬೇಕು. ಇದನ್ನು ನೋಡಿ, ಈಗ ತರಿಯಾಗಿಯೇ ಗ್ರೈಂಡ್ ಮಾಡ್ಕೊಂಬಂದೇನೆ ನೋಡಿರಿ. ಇದೇ ರೀತಿಯೇ ಇರ್ಬೇಕ್ರಿ, ನೀರು ಹಾಕ್ದೇ ಗ್ರೈಂಡ್ ಮಾಡ್ಕೊರಿ. ನೋಡಿ, ಇದಕ್ಕೆ ನಾನಿಲ್ಲಿ 1 ಬಟ್ಲಾಗಷ್ಟೇ ಏನು ಮಾಡ್ತಾಯಿದ್ದೀನಿ, ಫ್ರೆಶ್ ಆಗಿರೋ ಹಸಿ ಬಟಾಣಿಯನ್ನು ಹಾಕ್ತಾಯಿದ್ದೀನಿ ರೀ. ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೋತೀನಿ ರೀ. ನೋಡಿ, ತುಂಬ ಬೆಸ್ಟಾಗಿರುವಂಥ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತಲೂ ನೀವು ಕರಿಬೋದು. ಈಗ ನೋಡಿ, ಇದು ಫೈನಾಗಿ ಪೇಸ್ಟ್ ಆಗಿದೆ ರೀ. ನೋಡಿ, ಇದೇ ರೀತಿಯೇ ನುಣ್ಣಗೆ ರುಬ್ಕೋಬೇಕು ರೀ. ಈಗ ಇದನ್ನು ಏನು ಮಾಡ್ತೀನಿ, ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ಈಗ ಇದನ್ನೆಲ್ಲನೂ ಈ ಪಾತ್ರೆಗೆ ಹಾಕೊಳ್ಳೋದು. ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು ನೀವು. ನೋಡಿ, ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವುದಕ್ಕಾದರೂ ಮಾಡ್ಕೋಬೋದು ನೀವು. ಅಥವಾ ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಈಗ ಇದನ್ನೆಲ್ಲ ಈ ಪಾತ್ರೆಗೆ ಹಾಕೊಂಡಿನಿ. ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ಕೋತೀನಿ ನೋಡಿ. ಇದಕ್ಕೆ ನೋಡಿ, ನಾನಿಲ್ಲ ಒಂದು 2 ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪನೇ 1/4 ಟೀ ಸ್ಪೂನ್ ಆಗಷ್ಟೇ ಅರಿಶಿನ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ ಹಾಕಿರೋದ್ರಿಂದ ಖಾರ ನೀವು ಏನು ಮಾಡಿರಿ ನೋಡಿಬಿಟ್ಟು ಹಾಕೋರಿ. ಒಂದು ಸ್ವಲ್ಪ ಇಂಗನ್ನು ಹಾಕೊಂಡ್ರಿ, ಟೇಸ್ಟು ಚೆನ್ನಾಗಿ ಬರ್ತದೆ. ಇನ್ನೊಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಒಂದು 2 ಸ್ಪೂನ್ ಆಗಷ್ಟೇ ಉಪ್ಪಿಟ್ಟು ರವೆ, ಸಣ್ಣ ರವೆಯನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನೇನು ಮಾಡೋಣ್ರಿ, ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಸಾಲೆ ಎಲ್ಲ ಏನಾಗಲಿ ಚೆನ್ನಾಗಿ ಮಿಕ್ಸ್ ಆಗಲಿದೆ. ಈಗ ಇದೆಲ್ಲ ಏನಾಗಿದೆ, ನೀಟಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಇದು ಎಷ್ಟು ಹಿಡಿಸ್ತದಲ್ಲ ಅಷ್ಟನ್ನೇ ಏನು ಮಾಡಬೇಕು, ಗೋಧಿ ಹಿಟ್ಟನ್ನು ಹಾಕೋಬೇಕು ನೋಡಿರಿ. ನೋಡಿ, ನಾನಿವತ್ತು ಹಸಿ ವಟಾಣಿಯಿಂದ ಪೂರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಎಷ್ಟು ಹಿಡತ್ತದ ಅಷ್ಟನ್ನೇ ಸೋಸಿಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತೀನಿ ರೀ. ನೋಡಿ, ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿನಿ. ನೋಡಿ, ನಾನಿವತ್ತು ಪೂರಿ ಮಾಡ್ತಾಯಿದ್ದೀನಿ ಅಂತ ಹೇಳಿ, ಪೂರಿ ಕ್ರಿಸ್ಪಿಯಾಗಲಿ ಅಂತ ಹೇಳಿ ರವೆಯನ್ನು ಹಾಕ್ಕೊಂಡಿದ್ದೀನಿ. ಇಲ್ಲ ನಮಗೆ ಎಣ್ಣೆ ಬೇಡ, ಎಣ್ಣೆ ನಡೆಯಲ್ಲ, ಕಡಿಮೆ ಎಣ್ಣೆ ಯೂಸ್ ಮಾಡ್ತೀವಂದ್ರೆ ನೀವೇನು ಮಾಡಿರಿ, ರವೆಯನ್ನು ಸ್ಕಿಪ್ ಮಾಡಿರಿ, ಬರೀ ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ಪರಾಠ ಥರನೂ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರ್ತಾವೆ. ನೋಡಿ, ನಾನಿವತ್ತೇನು ಮಾಡ್ತಾಯಿದ್ದೀನಿ, ಪುರಿಯನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ರವೆಯನ್ನು ಹಾಕ್ಕೊಂಡಿದ್ದೀನಿ ರೀ. ನೀವು ಪುರಿ ಬೇಡ, ಪರಾಠ ಮಾಡ್ಕೋತೀರಂದ್ರೆ ರವೆಯನ್ನು ಸ್ಕಿಪ್ ಮಾಡಿರಿ. ಈಗ ನೀರು ಹಾಕ್ದೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಳ್ಳೋಣ ರೀ. ನೋಡಿ, ಗಟ್ಟಿಯಾಗಿಯೇ ಕಲಿಸ್ಕೊರಿ. ಮತ್ತು ನೀವು ಮೆತ್ತ ಕಲಿಸ್ರೆ ಏನಾಗ್ತದೆ, ಪುರಿ ಎಣ್ಣೆ ಹಿಡಿತಾವ್ರಿ. ಅದಕ್ಕೇನು ಮಾಡಿರಿ, ಆದಷ್ಟು ಹಿಟ್ಟನ್ನು ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತಗೋರಿ. ನೀರು ಹಾಕ್ಬಿಡ್ರಿ, ಅದು ಎಷ್ಟು ಹಿಡಿಸ್ತದ ಹಿಟ್ಟು ಅಷ್ಟನ್ನೇ ಹಾಕಿರಿ. ನೋಡಿ, ನಾನು 2 ಬಟ್ಲ ಹಿಟ್ಟು ಹಾಕಿದಷ್ಟು ಆಗ್ಯದ ರೀ. ನೋಡಿ, ನಾನು ಈ ರೀತಿ ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತಗೊಂಡು, ನಾನು ಒಂದು ಸ್ವಲ್ಪನೂ ನೀರನ್ನು ಹಾಕಿಲ್ಲ. ನೋಡಿ, ನಿಮಗೆ ನೋಡ್ರೆ ಗೊತ್ತಾಗತ್ತೈತಿ. ಇದೇ ರೀತಿಯೇ ಗಟ್ಟಿಯಾಗಿಯೇ ಹಿಟ್ಟನ್ನು ಕಲಿಸ್ಬಿಟ್ಟು ತೊಗೊಂಡಿನಿ ನೋಡಿರಿ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಒಂದು 5 ನಿಮಿಷ ಹಿಟ್ಟನ್ನು ನೆನೆಕಿಡ್ತೀನಿ ರೀ. ಹಿಟ್ಟು ಅದರೊಳಗಿನ ಹಾಕಿರುವ ರವೆ ನೆನೆದಿರಿ, ಮುಚ್ಚಿ ಒಂದು 5 ನಿಮಿಷ ಇದನ್ನು ಏನು ಮಾಡ್ತೀನಿ, ಸೈಡಿಗೆ ಇಡ್ತೀನಿ. ನೋಡಿ, 10 ನಿಮಿಷ ಆಗ್ಯದ ರೀ. ನೋಡಿ, ಹಿಟ್ಟು ಏನಾಗೈತಿ, ಇನ್ನೂ ಸಾಫ್ಟ್ ಆಗೈತೆ ರೀ. ಇನ್ನೊಂದು ಸ್ವಲ್ಪ ಈ ರೀತಿ ನಾದ್ಕೊಂಡು ತೊಗೊಂಡ್ರಿ. ನೋಡಿ, ಫಸ್ಟನೇ ಹಿಟ್ಟನ್ನು ಗಟ್ಟಿ ಕಲಿಸ್ಕೋಬೇಕಂತ ಹೇಳೀನಿ. ನೀವು ವಟಾಣಿ ಅರಿವು ಮುಂದೆ ಜಾಸ್ತಿ ನೀರಾಕಿ ಅರ್ದಿದ್ರಂದ್ರೆ ಅವಾಗನೇ ಹಿಟ್ಟು ಕಲಸೋ ಮುಂದೆ ಗಟ್ಟಿ ಬಂದಿದ್ದಿಲ್ಲ ಅಂದ್ರೆ ನೀವು ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಉಪ್ಪನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ, ಪರ್ಫೆಕ್ಟ್ ಆಗಿನೇ ಬರ್ತದೆ. ನೋಡಿರಿ, ಈಗ ಪುರಿ ಸೈಜಿಗೆ ಎಷ್ಟೆಷ್ಟೇ ಉಳ್ಳಿಗಳನ್ನ ಮಾಡ್ಕೊಳ್ಳೋಣ್ರಿ. ಇಲ್ಲ ನೀವು ಪರಾಠ ಮಾಡ್ತಿದ್ರಂದ್ರೆ ದೊಡ್ಡ ಸೈಜ್ ಮಾಡ್ಕೊರಿ. ನೋಡಿ, ಪ್ರೋಟೀನ್ ರಿಚ್ ರೆಸಿಪಿ ಅಂತಲೂ ನೀವು ಇದನ್ನು ಕರಿಬೋದು. ಈ ಚಳಿಗಾಲದಲ್ಲಿ ಹಸಿ ಬಟಾಣಿ ಸೀಸನ್ ಇದ್ದಾಗ ಒಮ್ಮೆ ಆದರೂ ಈ ರೀತಿ ಖಂಡಿತನೂ ಟ್ರೈ ಮಾಡಿ ನೋಡ್ಬೇಕ್ರಿ. ನೋಡಿ, ಒಂದನ್ನು ಮಾಡ್ಕೊಂಡಿದ್ದೀನಿಲ್ಲ, ನಾನು ಇನ್ನೊಂದನ್ನು ಒಂದು 4-5 ಒಮ್ಮೆಲೆ ಏನು ಮಾಡ್ತೀನಿ ರೀ, ಇದೇ ರೀತಿಯೇ ರೆಡಿ ಮಾಡ್ಕೋತೀನಿ. ಆಮೇಲೆ ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ. ನೋಡಿ, ಏನು ಮಾಡ್ಕೊಂಡಿದ್ದೀನಿ, ಒಮ್ಮೆ ಒಂದು 5-6 ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಏನು ಮಾಡ್ತೀನಿ ರೀ, ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿರಿ.
ನೋಡಿ ತುಂಬ ತೆಳುಗೂ ಲಟ್ಟಿಸ್ಬಾರ್ದು, ತುಂಬ ದಪ್ಪನೂ ಲಟ್ಟಿಸ್ಬಾರ್ದು. ಆ ರೀತಿ ಏನು ಮಾಡಬೇಕು, ಲಟ್ಟಿಸ್ಬಿಟ್ಟು ತೊಗೊಳ್ತೀವಿ ಇದನ್ನು. ನೋಡಿ ಇದಕ್ಕೊಂದು ಸ್ವಲ್ಪ ಹಿಟ್ಟು ಹಚ್ಚಿಬಿಟ್ಟು ನೋಡಿ ನಾನು ಡೈರೆಕ್ಟ್ ಗ್ಯಾಸ್ ಕಟ್ಟಿ ಮೇಲೆ ಲಟ್ಟಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೀವು ಇಲ್ಲಂದ್ರೆ ಚಪಾತಿ ಮಾಡೋ ತಗಡ ಮೇಲೇನೋ ಲಟ್ಟಿಸ್ಬಿಟ್ಟು ತೊಗೋಬೋದ್ರಿ, ನಡೀತದೆ. ಒಂದನ್ನು ಲಟ್ಟಿಸಿ ತೋರಿಸಿದ್ದೀನಿ, ಇನ್ನೊಂದನ್ನು ಲಟ್ಟಿಸಿ ತೋರಿಸ್ತೀನಿ ನೋಡಿ. ಮತ್ತು ಹಸಿ ವಟಾಣಿಯಿಂದ ನೀವು ಯಾವ್ಯಾವ ಥರ ಸ್ನ್ಯಾಕ್ಸು ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ಮಾಡ್ತೀರತ್ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ ಎರಡನ್ನ ಲಟ್ಟಿಸಿದ್ದೀನಿ. ಈಗ ಉಳಿದಿದ್ದನ್ನು ಏನು ಮಾಡ್ತೀನಿ ರೀ, ಅವು ಒಮ್ಮೆಲೆ ಎಲ್ಲ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊತೀನಿ ರೀ. ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟೀನಿ, ಎಣ್ಣೆನೂ ಕಾಯ್ದದ್ರಿ. ನೋಡಿ ಒಮ್ಮೆಲೆ ಏನು ಮಾಡೀನಿ, ಎಲ್ಲ ಲಟ್ಟಿಸಿಬಿಟ್ಟು ಇಟ್ಕೊಂಡಿನಿ. ಈಗ ಕರೆದ್ಬಿಟ್ಟು ತೊಗೊಂಡ್ರಿ, ಆಲ್ರೆಡಿ ಎಣ್ಣೆನೂ ಚೆನ್ನಾಗಿ ಕಾಯ್ದದ್ರಿ. ನೋಡಿ ಎಣ್ಣೆನೂ ಚೆನ್ನಾಗಿ ಕಾಯ್ದದ. ಗ್ಯಾಸನ್ನು ಹೈ ಫ್ಲೇಮ್ದಲ್ಲೇ ಇಡ್ರಿ, ಹೈ ಫ್ಲೇಮ್ದಲ್ಲಿ ಇಟ್ಟೇ ಕರೀರಿ. ಹೈ ಫ್ಲೇಮ್ದಲ್ಲಿ ಇಟ್ಟು ಕರಿಯೋದ್ರಿಂದ ಏನಾಗ್ತದೆ, ಎಣ್ಣೆನೂ ಹಿಡಿಯಲ್ರಿ. ನೋಡಿ ಪುರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದದ ನೋಡ್ರಿ. ನೋಡಿ ಹಸಿ ವಟಾಣಿಯ ಮಸಾಲ ಪುರಿ ಅಂತಲೂ ನೀವು ಇದನ್ನು ಕರಿಬೋದು ನೋಡ್ರಿ. ನೋಡಿ ತುಂಬಾ ಡ್ರೈ ಇರ್ತಾವ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಎಷ್ಟು ಮಸ್ತ್ ಬಂದಾವ ನೋಡ್ರಿ. ನೋಡ್ರಿ ಇನ್ನೊಂದನ್ನು ನಾನು ನಿಮಗೆ ಕರೆದ್ಬಿಟ್ಟು ತೋರಿಸ್ತೀನಿ ರೀ. ನೋಡ್ರಿ ನಾನು ಇನ್ನೊಂದು ಪುರಿಯನ್ನು ಕರೆದ್ಬಿಟ್ಟು ತೋರಿಸ್ತೀನಿ ನೋಡ್ರಿ. ನೋಡಿ ಎಷ್ಟು ಚೆನ್ನಾಗಿ ನೋಡ್ರಿ. ಗ್ಯಾಸನ್ನು ಲೋ ಫ್ಲೇಮು ಮೀಡಿಯಮ್ ಫ್ಲೇಮ್ದಲ್ಲಿ ಇಡಬೇಡ್ರಿ, ಎಣ್ಣೆ ಹಿಡಿತಾವ. ಹೈ ಫ್ಲೇಮ್ದಲ್ಲಿ ಇಟ್ಟನೆ ಕರೀರಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಾವ ನೋಡ್ರಿ. ನೋಡಿ ನಾನು ಎಲ್ಲ ಪುರಿಯನ್ನು ಕರೆದ್ಬಿಟ್ಟು ತೊಗೊಂಡಿನಿ ನೋಡ್ರಿ. ಪುರಿ ನೋಡ್ರಿ ಎಷ್ಟು ಡ್ರೈ ಬಂದಾವ ನೋಡ್ರಿ. ಇದು ಒಂಚೂರು ಎಣ್ಣೆ ಹಿಡಿಯೋದಿಲ್ಲ. ರವೆ ಹಾಕಿರೋದ್ರಿಂದ ಕ್ರಿಸ್ಪಿನೂ ಅದಾವ್ರಿ. ಆದಷ್ಟು ನೀವು ಮೀಡಿಯಮ್ ಅಥವಾ ಲೋ ಫ್ಲೇಮ್ದಲ್ಲಿ ಇಡಬೇಡ್ರಿ, ಹೈ ಫ್ಲೇಮ್ದಲ್ಲಿ ಇಟ್ಟನೆ ಪುರಿಯನ್ನು ಕರೀರಿ. ನೀವು ಇದನ್ನು ರಾಯ್ತಾ ಜೊತೆನೂ ಸರ್ವ್ ಮಾಡ್ಬೋದು, ಸಾಸ್ ಜೊತೆನೂ ಸರ್ವ್ ಮಾಡ್ಬೋದು. ಚಿಕ್ಕ ಮಕ್ಕಳಿದ್ರೆ ಇದನ್ನು ಹಾಗೇನೆ ತಿಂತಾರೆ. ಇಲ್ಲ ಯಾವುದೂ ಬೇಡ, ಸಾಸೂ ಬೇಡ, ಹೆಲ್ದಿ ಇರಲ್ಲ ಅಂದ್ರೆ ನೀವು ಉಪ್ಪಿನಕಾಯಿ ಜೊತೆ ತಿಂದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಇಲ್ಲ ನೀವು ಕಾಯಿ ಚಟ್ನಿ ಜೊತೆನೂ ಸರ್ವ್ ಮಾಡಿರಿ. ಈ ಹಸಿ ವಟಾಣಿಯಿಂದ ಮಾಡಿರೋ ಪುರಿ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.